ಆಕೆಗೆ ಇನ್ನೂ 26ರ ಹರೆಯ. ಎಜುಕೇಷನ್ಗೆ ಅಂತ ರಾಜಧಾನಿಗೆ ಬಂದವಳನ್ನ ಬಣ್ಣದ ಲೋಕ ತನ್ನತ್ತ ಸೆಳೆದಿತ್ತು. ಬಯಸಿದಂತೆ ಕಲಾ ಜಗತ್ತಿಗೆ ಎಂಟ್ರಿಯನ್ನು ಪಡೆದಿದ್ಲು. ಆದರೆ ಅದೇ ನಟಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇದೀಗ ಆಕೆಯ ಸಾವಿನ ಹಿಂದಿನ ಸತ್ಯ ಬಯಲಾಗಿದೆ. 26 ಕನಸು ಕಟ್ಟಿಕೊಂಡಿದ್ದ ಚೆಲುವೆ, 108 ಆಸೆ ಹೊಂದಿದ್ದ ಅಂದಗಾತಿ. ಕನ್ನಡದ ಸಂಘರ್ಷ ನೀನಾದೆನ ಧಾರಾವಾಹಿಯಲ್ಲಿ ನಟಿಸಿದ್ದ ಇದೇ ನಂದಿನಿ ತಮಿಳು ಕಿರುತೆರೆಯಲ್ಲೂ ಹೆಸರು ಮಾಡಿದ್ಲು. ವಿಜಯನಗರ ಜಿಲ್ಲೆ ಕೊಟ್ಟೂರು ಮೂಲದ ಈಕೆ ಮೈಲಸಂದ್ರದಲ್ಲಿ ಪಿಜಿಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಬಣ್ಣದ ಲೋಕದ ಸುಂದರಿಗೆ ಶತ್ರುವಾದ ಸರ್ಕಾರಿ ನೌಕರಿ. ಮದುವೆಗೂ ಒತ್ತಡ, ಡೈರಿಯಲ್ಲಿ ಸಾವಿನ ಸತ್ಯ ಬಯಲು. ಆತ್ಮಹತ್ಯೆಗೂ ಮುನ್ನ ನಂದಿನಿ ಬರೆದ ಡೆತ್ ನೋಟ್ ಸಾವಿನ ಸತ್ಯ ಬಯಲು ಮಾಡಿದೆ. ಹೆಸರಘಟ್ಟದಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದ ನಂದಿನಿ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಬಣ್ಣದ ಲೋಕದತ್ತ ಮುಖ ಮಾಡಿದ್ಲು. ನಂದಿನಿ ಅಪ್ಪ ಅಮ್ಮ ಇಬ್ರು ಶಿಕ್ಷಕರಾಗಿದ್ರು. ತಂದೆ 3 ವರ್ಷದ ಹಿಂದೆ ಮೃತಪಟ್ಟಿದ್ರು. ಹೀಗಾಗಿ ಅನುಕಂಪದ ಆಧಾರದಲ್ಲಿ ನಂದಿನಿಗೆ ಸರ್ಕಾರಿ ಕೆಲಸ ಲಭಿಸಿತ್ತು. ಒಂದ್ ಕಡೆ ಮನಸ್ಸಿಲ್ಲದ ಕೆಲಸ, ಮತ್ತೊಂದ್ ಕಡೆ ಮದುವೆಗೂ ಮನೆಯವರು ಒತ್ತಡ ಹಾಕ್ತಿದ್ರಂತೆ. ಇದರಿಂದಾಗಿ ನಂದಿನಿ ನೇಣಿಗೆ ಶರಣಾಗಿದ್ದಾಳೆ. ಮನೆಯಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ರು. ಹಾಗೂ ಈಕೆಗೆ ಮದುವೆ ಮಾಡ್ಬೇಕಂತನೂ ಕೂಡ ವಿಚಾರ ಮಾಡಬೇಕಾದ್ರೆ ಬಟ್ ಇವಳಿಗೆ ಮದುವೆ ಬೇಗನೆ ಇಷ್ಟ ಇರಲಿಲ್ಲ. ಹಾಗೂ ಸರ್ಕಾರಿ ನೌಕರಿನೂ ಕೂಡ ಈಕೆಗೆ ಬೇಡ ಅಂತಂದು ಹೇಳ್ಕೊಂಡ್ಬಿಟ್ಟು ಈಕೆ ಪ್ರೊಫೆಷನ್ ಆ್ಯಕ್ಟಿಂಗಲ್ಲಿನೇ ಮುಂದುವರಿಸಬೇಕು ಅಂತಂದು ಇದ್ದಿದ್ದರಿಂದ ಸ್ವಲ್ಪ ಮನೆಯವ್ರ ಮೇಲೆ ಮನನೊಂದು ಪ್ಲಸ್ ಈಕೆ ಡಿಪ್ರೆಷನಿಂದನೂ ಬಳಲ್ತಾ ಇದ್ದೆ ಅಂತಂದು ಆಕೆ ತಿಳಿಸಿದಾಳೆ ತನ್ನ ಡೆತ್ ನೋಟಲ್ಲಿ. ಆತ್ಮಹತ್ಯೆಗೂ ಮುನ್ನ ನಂದಿನಿ ಸ್ನೇಹಿತ ಪುನೀತ್ನನ್ನ ಭೇಟಿಯಾಗಿದ್ಲು. ಪಿಜಿಗೆ ವಾಪಸ್ ಆಗ್ತಿದ್ದಂತೆ ರೂಮ್ ಲಾಕ್ ಮಾಡಿಕೊಂಡು ನೇಣಿಗೆ ಕುರುಳೊಡ್ಡಿದ್ದಾಳೆ. ಸ್ನೇಹಿತನ ಕರೆ ಸ್ವೀಕರಿಸದ ಹಿನ್ನೆಲೆ ಪಿಜಿ ಸಿಬ್ಬಂದಿಗೆ ತಿಳಿಸಿ ಪರಿಶೀಲಿಸಿದ ವೇಳೆ ಸೂಸೈಡ್ ವಿಚಾರ ಗೊತ್ತಾಗಿದೆ. ಒಟ್ನಲ್ಲಿ ನಟನೆ ಕನಸು, ಮದುವೆ, ನೌಕರಿಯ ಅಡಕತ್ತರಿಯಲ್ಲಿ ಸಿಲುಕಿದ ನಟಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಇನ್ನು ಮಗಳ ಸಾವಿಗೆ ಯಾರೂ ಕಾರಣರಲ್ಲ ಎಂದು ತಾಯಿ ಹೇಳಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.